ಅದ್ಧೂರಿಯಾಗಿ ಜರುಗಿದ ಭೀಮಾ ಕೊರೆಂಗಾ ವಿಜಯೋತ್ಸವ. ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಮುಖಂಡ ಗೌತಮ್ ಪರಾಂಜಪೆ ನೇತೃತ್ವದಲ್ಲಿ 208ನೇ ಭೀಮಾ ಕೊರೆಂಗಾ ವಿಜಯೋತ್ಸವ ಅದ್ಧೂರಿಯಾಗಿ ಜರುಗಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಭೀಮಾ ಕೊರೆಂಗಾ ಸ್ತಂಭಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ನ್ಯಾಯವಾದಿ ಶಶಿಕಾಂತ್ ಬಾಡಗಿ, ಮಿತೇಶ್ ಪಟ್ಟಣ, ಸಿದ್ಧಾರ್ಥ್ ಸಿಂಗೆ ಮಾತನಾಡಿದರು. ವೇಳೆ ದಲಿತ ಮುಖಂಡ ಗೌತಮ್ ಪರಾಂಜಪೆ, ಪುರಸಭೆ ಸಾಯಿ ಸಮಿತಿ ಅಧ್ಯಕ್ಷ ದತ್ತಾ ವಾಸ್ಟರ್, ಸೈಯದ್ ಅಮೀನ್ ಗದ್ಯಾಳ, ಸಚಿನ್ ಪರಾಂಜಪೆ, ಅಜಿತ್ ಕಾಂಬ್ಳೆ, ನಿಶಾಂತ್ ಮಡ್ಡಿ, ವಿನಾಯಕ್ ಕಾಂಬ್ಳೆ, ಮಂಜು ನೂಲಿ, ಸುಕುಮಾರ್ ಕಾಂಬ್ಳೆ, ಮೋಹನ್ ಸಿಂಗ್, ಸಚಿನ್ ಪಟ್ಟಣ ಇನ್ನೂ ಹಲವು ಜನರು ಉಪಸ್ಥಿತರಿದ್ದರು. ವರದಿ ಸಂಗಪ್ಪ ಪೂಜಾರಿ, ಟಿವಿ 11 ಕನ್ನಡ ನ್ಯೂಸ್, ಅಥಣಿ. ಹೇಳ್ತೀನಿ ಯಾಕಂದ್ರೆ 1818ರಲ್ಲಿ ನಮ್ಮ ದೇಶದಲ್ಲಿ ರಾಜ್ಯ ವ್ಯವಸ್ಥೆ ಜಾರಿಯಲ್ಲಿತ್ತು. ಅದೇ ರೀತಿ ಪೇಶ್ವೆ ಆಡಳಿತ ಮತ್ತು ಕೆಲವೊಂದು ಮೊಘಲರ ಆಡಳಿತ, ಮೂರನೇ ಆಂಗ್ಲೋ ಮಹಾಯುದ್ಧದೊಳಗೆ ಈ ಪೇಶ್ವೆಗಳಿಗೆ ಮತ್ತು ಈ ಮರಾಠ ಪೇಶ್ವೆಗಳಿಗೆ ಮತ್ತು ಆಂಗ್ಲೋ ಯುದ್ಧದೊಳಗೆ ನಡೆದಂಥ ಘಟನೆಗಳಿವೆ. ಮೂರನೇ ಮಹಾಯುದ್ಧ 1817ರಿಂದ 1818 ತನಕ ನಡೀತು. ಆ 1818 ತನಕ ಏನು ಯುದ್ಧ ನಡೀತಿಲ್ಲ, ಅವಾಗ ಮಹಾರ್ ಸೈನ್ಯ, ಪೇಶ್ವೆಗಳ ಸೈನ್ಯ ಎಷ್ಟಿತ್ತಪ್ಪ ಅಂತಂದ್ರೆ 28,000 ಅವರ ಸೈನಿಕರಿದ್ರು. ಎಲ್ಲ ಮುಖಂಡದ್ರಿಗೆ ನಾವು ಅಷ್ಟೇ ಬರ್ರಿ, ನೀವು ಮುಖಂಡದ್ರಿ. ನಿಮ್ಗೆ ಏನು ಹೇಳ್ಬೇಕಂದ್ರೆ ಒಂದು ವಿನಂತಿ, ಈಗ ನಮಗೆ ಒಂದು ಲಿಫ್ಟ್ ಹೇಳೋರು, ನಾಳೆ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಏನು ಬಾಬಾ ಸಾಹೇಬ್ ಜಯಂತಿ ಇರ್ತಲ್ಲ, ನೀವು ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ್ ಸಂವಿಧಾನ ಬರೆದಾರ ಅಂತೇಳಿ ಈಗ ನಾವೆಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಏನೋ ಆಗಿ ಬಂದಿದ್ದೆವು. ಅವ್ರ ಸಂವಿಧಾನ ಬರಲಿಕ್ಕಂತ ಯಾರೂ ಏನೂ ಆಗ್ತಿಲ್ಲ. ಅದಕ್ಕೆ ನೀವು ದೊಡ್ಡ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ಬರ್ತಕ್ಕಂಥ ಏಪ್ರಿಲ್ಗೆ ಪೂರಸಭೆಯೊಳಗೆ ಹೇಳಿ ಚರ್ಚೆ ಮಾಡಿ ಅಲ್ಲಿ ಮಾಡ್ತೀನಿ. ಇಲ್ಲಾಂದ್ರೆ ಅದು ನಾವು ಒಟ್ಟು ನಿಮಗೆ ಲಿಫ್ಟ್ ಮಾಡೋ ವ್ಯವಸ್ಥೆ ಕೊಡೋ ವ್ಯವಸ್ಥೆ ಮಾಡ್ತೀನಿ. ಅದೇನು ದೊಡ್ಡ ವಿಷಯ ಇಲ್ಲ. ಡಿಸ್ಟರ್ಬೆನ್ಸ್ ಕೊರೆಗಾಂವ್ರ ಕದನದ ಬಗ್ಗೆ ಸಾಮಾಜಿಕ ಹಿನ್ನೆಲೆ, ಸಾಮಾಜಿಕ ಆ ಘಟನೆಗೆ ಕಾರಣ ಆಗ್ತಕ್ಕಂಥದ್ದು ಹೇಳ್ತಕ್ಕಂಥದ್ದಂದ್ರೆ ಅದು 4 ಗಾಡಿ ಒಳಗೆ ಇರಬೇಕಾದ ಜನ ಎಷ್ಟು ಸೇರೋರಕ್ಕೆ ಹೀಗೆ ಡಿಸ್ಟರ್ಬೆನ್ಸ್ ಹೇಳಿಸ್ಕೊಟ್ಬಿಟ್ರೆ ಅದು ಅಷ್ಟು ಇದು ಆಗೋದಿಲ್ಲ. ಕೋರೆಗಾಂವ್ ಕದನ ಆಗಿತ್ತು ಅಂದ್ರೆ ಜಗತ್ತಿನಾಗ ಯುದ್ಧಗಳು ಹೆಣ್ಣಿಗಾಗಿ ಇದಾವ, ಮಣ್ಣಿಗಾಗಿ ಆಗಿದಾವ, ಆಸ್ತಿಗಾಗಿ ಆಗಿದಾವ, ಅನೇಕ ಸಂದರ್ಭದಲ್ಲಿ ಅನೇಕ ಸಲ ಆಗಿದಾವೆ. ಆದರೆ ಸ್ವಾಭಿಮಾನಕ್ಕಾಗಿ ಜಗತ್ತಿನೊಳಗೆ ಎಲ್ಲರ ಯುದ್ಧ ನಡೆದಿತ್ತು ಅಂದ್ರೆ ಅದು ಕೋರೆಗಾಂವ್ದಾಗ. ಅನೇಕ ಜನ ಈಗ ಇತಿಹಾಸದಾಗ ಈಗ ಯಾರು ಪಾಠ ಮಾಡೋರು, ಯಾರ ಜಾತಿ ವ್ಯವಸ್ಥೆಯನ್ನು ಪಾಲಿಸ್ಕೊಂಡು ಬಂದವರು, ಶ್ರೇಣೀಕೃತ ವ್ಯವಸ್ಥೆ ಹಿಂಗೆ ಇರಬೇಕು ಅನ್ನೋರು ಈಗೇನು ಹೇಳ್ತಾರಂದ್ರೆ ಕೋರೆಗಾಂವ್ ಅದ ಸಣ್ಣ ಯುದ್ಧ. ಅಲ್ಲಿ ನಮ್ಮೊಳಗೆ ಬ್ರಿಟಿಷರ ಪರವಾಗಿ ಇವರು ಬ್ರಿಟಿಷರ ಪರವಾಗಿ ಹೋದ್ರು, ಹೀಗಾಗಿ ಇವರು ದೇಶದ್ರೋಹಿಗಳ